ಸೂಪರ್ ಪ್ರೈಮ್ ನೆಟ್ 9ಗೆ ಸ್ವಾಗತ. ನಾನು ಹರಿಪ್ರಸಾದ್. ಇವತ್ತು ಇಡೀ ದಿವಸದ ಪ್ರಮುಖ ಸುದ್ದಿಗಳನ್ನ ಸೂಪರ್ ಪ್ರೈಮ್ನಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಯಾವೆಲ್ಲ ಪ್ರಮುಖ ಸುದ್ದಿಗಳಿದಾವೆ ಅನ್ನೋದನ್ನ ನೋಡೋಣ. ನಾಳೆಯಿಂದ ರಾಜ್ಯದಲ್ಲಿ SIR ಶುರುವಾಗ್ತಾ ಇದೆ. ಚುನಾವಣಾ ಆಯೋಗದ ಫಾರಂ ಭರ್ತಿ ಮಾಡಿದ್ರಷ್ಟೇ ನಿಮ್ಮ ಮತದಾನದ ಹಕ್ಕು ಉಳಿಯುತ್ತೆ, ಇಲ್ಲಾಂದ್ರೆ ಸರ್ಕಾರದ ಸೌಲಭ್ಯಗಳು ಕೂಡ ಸಿಗುವುದಿಲ್ಲ ಅಂತೇಳಿ CM ಹೇಳ್ತಿದ್ದಾರೆ. ಇನ್ನು ಪ್ರದೀಪ್ ಈಶ್ವರ್ ಮೇಲೆ ಚಪ್ಪಲಿ ಎಸೆದವರು ಜೈಲು ಸೇರಿದ್ದಾರೆ. ಜೈಲು ಪಾಲಾದವರನ್ನ ಜೈಲ್ಗೆ ಹೋಗಿ ನಿಖಿಲ್ ಕುಮಾರಸ್ವಾಮಿ ಅವರು ಭೇಟಿ ಮಾಡಿ ಧೈರ್ಯ ತುಂಬಿದ್ದಾರೆ. ಈಗ ಪ್ರದೀಪ್ ಈಶ್ವರ್ ವಿರುದ್ಧ FIR ಆಗಬೇಕು ಅಂತ ಪ್ರತಿಪಕ್ಷಗಳು ಪಟ್ಟು ಹಿಡಿದಿವೆ. ರಾಮ ಮಂದಿರ ದೇಣಿಗೆ ಕದ್ದಿದ್ದಕ್ಕೆ ಸಾಕ್ಷಿಗಳು ಸಿಕ್ಕಿವೆ. ಆರೋಪಿಗಳು ಕದ್ದ ಹಣದಲ್ಲಿ ಖರೀದಿಸಿದ ಆಸ್ತಿ, ಕಾರು, ಮನೆ ಪತ್ತೆಯಾಗಿವೆ. ರಾಮನಿಗೆ ನಾಮ ಹಾಕಿದವರ ಪರ ವಾದ ಮಾಡುವುದಿಲ್ಲ ಅಂತ ಅಯೋಧ್ಯೆಯ ವಕೀಲರು ನಿರ್ಣಯ ಮಾಡಿದ್ದಾರೆ. ಹಾಗೆಯೇ ಕರ್ನಾಟಕದಲ್ಲಿ ಮಳೆ ಬರ್ತಾ ಇಲ್ಲ, ಡ್ಯಾಮ್ಗಳು ಖಾಲಿ ಆಗ್ತಿವೆ, ಸರ್ಕಾರ ಮೋಡ ಬಿತ್ತನೆ ಮಾಡೋದಕ್ಕೂ ಕೂಡ ರೆಡಿ ಆಗ್ತಾ ಇದೆ. ಆದರೆ ಉತ್ತರ ಭಾರತದಲ್ಲಿ ಮಾತ್ರ ಪ್ರವಾಹವೇ ಸೃಷ್ಟಿಯಾಗಿದೆ. ಎಲ್ಲ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ. ರಾಜ್ಯಾದ್ಯಂತ ನಾಳೆಯಿಂದ SIR ಪ್ರಕ್ರಿಯೆಗಳು ಶುರುವಾಗ್ತಾ ಇವೆ. ರಾಜಕೀಯ ಜಟಾಪಟಿ, ಟೀಕೆ, ಆರೋಪ, ಪ್ರತ್ಯಾರೋಪ ಇವುಗಳೆಲ್ಲದರ ಮಧ್ಯೆನೇ ವಿಶೇಷ ಮತಪಟ್ಟಿಯ ಪರಿಷ್ಕರಣೆಗೆ ರಾಜ್ಯದಲ್ಲಿ ಕೇಂದ್ರ ಚುನಾವಣಾ ಆಯೋಗ ತಯಾರಿಗಳನ್ನು ಮಾಡಿಕೊಂಡಿದೆ. ನಾಳೆಯಿಂದ ಜುಲೈ 29ರವರೆಗೂ ಮನೆ ಮನೆಗಳಿಗೂ ತೆರಳಿ ಸಮೀಕ್ಷೆಯನ್ನು ಮಾಡ್ತಾರೆ ಅಧಿಕಾರಿಗಳು. ಮನೆ ಸಮೀಕ್ಷೆಗಳು ಮುಗಿದ ಕೂಡಲೇ ಆಗಸ್ಟ್ 5ರಂದು ಮತದಾರರ ಪರಿಷ್ಕೃತ ಕರಡು ಪಟ್ಟಿ ಪ್ರಕಟಗೊಳ್ಳಲಿದೆ. ಆ ಪಟ್ಟಿ ವಿರುದ್ಧ ದೂರು, ಆಕ್ಷೇಪಣೆಗಳು ಏನೇ ಇದ್ರೂ ಆಗಸ್ಟ್ 5ರಿಂದ ಸೆಪ್ಟೆಂಬರ್ 4ರ ಒಳಗೆ ಸಲ್ಲಿಸೋದಕ್ಕೆ ಅವಕಾಶವನ್ನ ನೀಡಲಾಗಿದೆ. ಆಗಸ್ಟ್ 5ರಿಂದ ಅಕ್ಟೋಬರ್ 3ರವರೆಗೆ ಆಯೋಗದಿಂದ ನೋಟಿಸ್, ಜನರಿಂದ ಬಂದ ಆಕ್ಷೇಪಣೆಗಳ ವಿಲೇವಾರಿ ಕಾರ್ಯಗಳು ಇವೆಲ್ಲವೂ ಕೂಡ ನಡೀತಾ ಹೋಗ್ತವೆ. ಅಕ್ಟೋಬರ್ 7ನೇ ತಾರೀಕಿನಂದು ಕರ್ನಾಟಕದಲ್ಲಿ ಅಂತಿಮ ಮತದಾರರ ಪಟ್ಟಿಯನ್ನ ಕೇಂದ್ರ ಚುನಾವಣಾ ಆಯೋಗ ಪ್ರಕಟ ಮಾಡಲಿದೆ. ಈಗ ಆಯೋಗದ ಪಟ್ಟಿಯಲ್ಲಿ ನಿಮ್ಮ ಹೆಸರು, ನಿಮ್ಮವರ ಹೆಸರುಗಳನ್ನು ಉಳಿಸ್ಕೊಳ್ಬೇಕಾದ ಹೊಣೆ ನಿಮ್ಮ ಮೇಲೆಯೇ ಇದೆ, ಅಂದರೆ ನಮ್ಮ ಮೇಲೆಯೇ ಇದೆ. ಮನೆಗಳಿಗೂ BLOಗಳು ಬಂದಾಗ ಇಲ್ಲಿ ಮಾಡಬೇಕಾಗಿರುವಂಥದ್ದು ಏನೇನು ಅನ್ನೋದನ್ನು ನಾವೆಲ್ಲರೂ ಕೂಡ ಗಮನದಲ್ಲಿಟ್ಟು ನೋಡಲೇಬೇಕಾಗಿರುವಂಥದ್ದು. ಅಧಿಕಾರಿಗಳು ನೀಡುವಂತಹ ಗಣತಿ ನಮೂನೆಯನ್ನು ಭರ್ತಿ ಮಾಡಿಕೊಡಿ. ಅಧಿಕಾರಿಗಳು ಒಂದು ನಮೂನೆಯನ್ನು ಕೊಡ್ತಾರೆ, ಅದನ್ನು ಭರ್ತಿ ಮಾಡಿಕೊಡಿ. ಈ ಫಾರಂ ಭರ್ತಿ ಮಾಡದೇ ಇದ್ರೆ ಮತದಾರರ ಪಟ್ಟಿಗೆ ಸೇರ್ಪಡೆ ಆಗುವುದಿಲ್ಲ. ಇದು ಪ್ರತಿಯೊಬ್ಬರು ನೆನಪಿಟ್ಕೊಳ್ಬೇಕು. ನಾನು ಯಾಕೆ ಮಾಡಲಿ, ಈ ಪ್ರಶ್ನೆಗಳು ಬೇಡ, ನೀವು ಭರ್ತಿ ಮಾಡಿಕೊಳ್ಬೇಕು. ಫಾರಂಗಳ ಮೇಲೆ ಇತ್ತೀಚಿನ ನಿಮ್ಮ ಭಾವಚಿತ್ರವನ್ನು ಅಂಟಿಸಬೇಕು. ನಿಮ್ಮದೊಂದು ಫೋಟೋ ರೆಡಿ ಇಟ್ಕೊಳ್ಳಿ. ಆ ಮೂಲಕ ಈ ಫಾರಂಗೆ ನಿಮ್ಮ ಫೋಟೋವನ್ನು ಅಂಟಿಸಬೇಕು. ಫೋಟೋ ರೆಡಿ ಆಗಿಟ್ಕೊಂಡಿರಿ. ಮನೆಯಲ್ಲಿ ಯಾರೂ ಇಲ್ಲದೆ ಇದ್ದರೆ ಅಧಿಕಾರಿಗಳನ್ನು ನೀವು ಸಂಪರ್ಕಿಸಿ. ಅಂದರೆ ಇಲ್ಲಿ BLOಗಳೇನಿದ್ದಾರೆ, ನಿಮ್ಮದೇ ಊರಿನ ಅಧಿಕಾರಿಗಳಿರ್ತಾರೆ, ಅವರುಗಳನ್ನು ಸಂಪರ್ಕಿಸಿ. ಅನುಮಾನಗಳೇನಾದರೂ ಇದ್ದರೆ 1950 ಈ ಸಹಾಯವಾಣಿಗೆ ಕರೆ ಮಾಡುವುದನ್ನು ಮರಿಬೇಡಿ. ಈ ಸಹಾಯವಾಣಿಯಲ್ಲಿ ನಿಮಗೆ ಅಗತ್ಯ ನೆರವು ಸಿಗುತ್ತೆ. ಆನ್ಲೈನಲ್ಲೂ ಕೂಡ ನೀವೇ ಖುದ್ದು ಅರ್ಜಿಯನ್ನು ಸಲ್ಲಿಸಬಹುದು. ಅದಕ್ಕೆ ಸಂಬಂಧಿತವಾಗಿರ್ತಕ್ಕಂತಹ ವೆಬ್ಸೈಟನ್ನು ಈಗಾಗಲೇ ಬಿಡುಗಡೆ ಮಾಡಲಾಗಿದೆ. ಹಾಗೆಯೇ ಆ್ಯಪನ್ನು ಕೂಡ ಚುನಾವಣಾ ಆಯೋಗ ಬಿಡುಗಡೆ ಮಾಡಿದೆ. ಈ ಆ್ಯಪ್ ಮತ್ತು ವೆಬ್ಸೈಟ್ ಐಡಿಯನ್ನು ನಿಮಗೆ ಡಿಸ್ಪ್ಲೇ ಮಾಡ್ತಾ ಇದ್ವಿ, ಅವುಗಳನ್ನು ನೀವು ನೋಟ್ ಮಾಡ್ಕೊಳ್ಳಿ. ಹಾಗೆಯೇ SIR ಪ್ರಕ್ರಿಯೆ ವೇಳೆ ಎಲ್ಲರನ್ನು ಕೂಡ ಕಾಡುವ ಒಂದು ಪ್ರಶ್ನೆ ಏನಂದರೆ, ನಮ್ಮ ಬಳಿ ಏನೆಲ್ಲ ದಾಖಲೆಗಳಿರಬೇಕು, ಅಧಿಕಾರಿಗಳು ಬಂದಾಗ ಯಾವ ದಾಖಲೆಯನ್ನು ಕೊಟ್ಟರೆ ನಾವು ಮತದಾರರ ಪಟ್ಟಿಯಲ್ಲಿ ಉಳ್ಕೊಳ್ತೀವಿ. ಅಯ್ಯೋ ಮತದಾನ ದಿನ ನೋಡಿಕೊಳ್ಳೋಣ ಅಂತೇಳಿ ಅಲ್ಲ, ಈಗಲೇ ನಿಮ್ಮ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರನ್ನು ಖಚಿತಪಡಿಸ್ಕೊಳ್ಬೇಕು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ದಾಖಲೆ ಪತ್ರ ಬಹಳ ಅಗತ್ಯವಾಗಿ ನೀವು ಬಳಕೆ ಮಾಡ್ಕೊಳ್ಬೋದು. ಕೇಂದ್ರ ಸರ್ಕಾರದ್ದು ಆಗಿರ್ಬೋದು, ರಾಜ್ಯ ಸರ್ಕಾರದ್ದು ಆಗಿರ್ಬೋದು. ಅವು ಯಾವುವು ಅಂತ ನೋಡ್ತಾ ಹೋದರೆ, ಪಿಂಚಣಿ ಪಾವತಿಯ ಆದೇಶ ಪತ್ರ, ಇದನ್ನು ಬಳಕೆ ಮಾಡ್ಕೊಳ್ಬೋದು. ಪಿಂಚಣಿಗೆ ಸಂಬಂಧಪಟ್ಟಂಥ ಆದೇಶ ಪತ್ರ ಏನಿರುತ್ತೆ ಅದನ್ನು ಬಳಕೆ ಮಾಡ್ಕೊಳ್ಬೋದು. ಜನನ ಪ್ರಮಾಣ ಪತ್ರ, ರಾಜ್ಯ ಸರ್ಕಾರಗಳು ಅಲ್ಲಿ ಕೊಟ್ಟಿರುವಂತಹ ಜನನ ಪ್ರಮಾಣ ಪತ್ರ ಏನಿರುತ್ತೆ ಅದು ನಿಮ್ಮ ಪಂಚಾಯತ್ ಮಟ್ಟದಲ್ಲಿ ಕೊಟ್ಟಿರುವಂತಿರ್ಬೋದು, ಅಥವಾ ನಗರಗಳಲ್ಲಿ ಇರುವಂತಹ ಪಾಲಿಕೆಯಿಂದ ಹಿಡಿದು ಯಾವುದೇ ಕಾರ್ಪೊರೇಷನ್ಗಳು ಕೊಟ್ಟಿರುವಂಥದ್ದು ಇರಬಹುದು, ಅದನ್ನು ಬಳಕೆ ಮಾಡಿಕೊಳ್ಳಿ. ಪಾಸ್ಪೋರ್ಟ್, ಇದು ಬಹಳ ಮುಖ್ಯವಾಗಿ ಬಳಕೆಗೆ ಬರುತ್ತೆ. ಪಾಸ್ಪೋರ್ಟನ್ನು ಕೂಡ ನಿಮ್ಮ ಐಡೆಂಟಿಫಿಕೇಷನ್ನ ಕಾರ್ಡ್ ಆಗಿ ನೀವು ಬಳಕೆ ಮಾಡ್ಕೊಳ್ಬೋದು. ಹಾಗೆಯೇ ನಿಮ್ಮ ವಯಸ್ಸು, ನೀವು ಇಲ್ಲಿನವರೇ ಅನ್ನೋಂಥನ್ನು ದೃಢಪಡಿಸೋದಕ್ಕಿರುವಂಥ ಮತ್ತೊಂದು ಪ್ರಮುಖವಾಗಿರುವಂಥ ಅಂಶ SSLCಯ ಮಾರ್ಕ್ಸ್ ಕಾರ್ಡ್, ನಿಮ್ಮ ವಾಸಸ್ಥಾನ, ನೀವು ಎಲ್ಲಿಯವರು, ಇವೆಲ್ಲವೂ ಕೂಡ SSLC ಮಾರ್ಕ್ಸ್ ಕಾರ್ಡನ್ನು ಬಳಕೆ ಮಾಡ್ಕೊಳ್ಬೋದು. ಇನ್ನು ಖಾಯಂ ನಿವಾಸಿ ಪತ್ರವನ್ನು ಕೂಡ ಬಳಕೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಅರಣ್ಯ ಹಕ್ಕುಗಳ ಪ್ರಮಾಣ ಪತ್ರವನ್ನು ಕೂಡ ಬಳಕೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಹಾಗೆಯೇ ರಾಜ್ಯ ಸರ್ಕಾರಗಳಿಂದ ನೀಡಲ್ಪಡುವ ಜಾತಿ ಪ್ರಮಾಣ ಪತ್ರವನ್ನು ಕೂಡ ಬಳಕೆ ಮಾಡಬಹುದು. ಭೂ
ಮನೆ ಹಂಚಿಕೆಯ ಪತ್ರವನ್ನು ನೀವು ಬಳಕೆ ಮಾಡ್ಕೊಳ್ಬೋದು. ಆದರೆ ನೆನ್ಪಿಡಿ, ಆಧಾರ್ ಕಾರ್ಡನ್ನು ಉಳಿದೆಲ್ಲದಕ್ಕೂ ಪರಿಗಣಿಸ್ತಾರೆ, ಆದರೆ SIRಗೆ ಅದನ್ನು ಪರಿಗಣಿಸೋದಿಲ್ಲ. ಇನ್ನು ರಾಜ್ಯದಲ್ಲಿ ಒಟ್ಟು 5,54,32,314 ಮತದಾರರಿದ್ದಾರೆ. ಇವರು SIRಗೆ ಒಳಪಡಲಿದ್ದಾರೆ. ನಮ್ಮ ರಾಜ್ಯದಲ್ಲಿರುವಂತಹ ಒಟ್ಟು ಮತದಾರರು ಅಂದರೆ 5,54,32,314 ಮಂದಿ ಮತದಾರರು, ಇವರೆಲ್ಲರೂ ಕೂಡ SIRಗೆ ಒಳಪಡ್ತಾರೆ. 2026 ಅಕ್ಟೋಬರ್ 1ಕ್ಕೆ 18 ವರ್ಷ ಪೂರೈಸುವವರು ಕೂಡ SIRಗೆ ಒಳಪಡಬಹುದು. ಅಂದರೆ ಅಕ್ಟೋಬರ್ 1ರ ಒಳಗಡೆ ಯಾರಿಗೆಲ್ಲ 18 ವರ್ಷ ಆಗುತ್ತೋ ಅಂಥವರು ಕೂಡ ಹೊಸದಾಗಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡ್ಕೊಳ್ಬೋದು. ಇನ್ನು ಬಿಜೆಪಿ, ಕಾಂಗ್ರೆಸ್, JDS ಸೇರಿದಂತೆ ರಾಜಕೀಯ ಪಕ್ಷಗಳ 1,15,112 ಬೂತ್ ಮಟ್ಟದ ಏಜೆಂಟರಿಗೆ ಈ ಸಂಬಂಧವಾಗಿ ತರಬೇತಿಯನ್ನು ನೀಡಲಾಗಿದ್ದು, ಎಲ್ಲವನ್ನು ಕೂಡ ಸುಸೂತ್ರವಾಗಿ ನಡೆಸುವುದಕ್ಕೆ ಆಯೋಗ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ವಿಶೇಷ ಮತಪಟ್ಟಿ ಪರಿಷ್ಕರಣೆಗೆ ಚುನಾವಣಾ ಆಯೋಗದಂತೆ ರಾಜಕೀಯ ಸ್ಯಾಚುರೇಷನ್ ಲೆವೆಲ್ಗೆ ಹೋಗಿಲ್ಲ ಅಂದ್ರೂ ಕಾರಣ ಇರ್ಬೋದು. ಈಗ ಜಿಲ್ಲೆಗಳು ತಾವು ತೊಗೊಂಡ್ರೆ 95% ಮೇಲೆ ಇದ್ದಾರೆ ನಮ್ಮ ಜಿಲ್ಲೆಗಳು. BBMPಯಲ್ಲೇ ತೊಗೊಂಡ್ರೆ ಈಗ ನಮ್ಮ GBAದಲ್ಲಿ ಬ್ಯಾಂಗ್ಳೂರು ಅರ್ಬನ್ 82% ಮ್ಯಾಪಿಂಗ್ ಮಾಡಿದ್ದಾರೆ. ನಾರ್ತ್ ಸೌತಲ್ಲಿ ಸ್ವಲ್ಪ 76-78% ಇದೆ. ಸೊ ಇನ್ನೂ ಸ್ವಲ್ಪ ಅವ್ರು ಮ್ಯಾಪಿಂಗ್ ಮಾಡೋದಿದೆ. ಅದಕ್ಕೆ ನಾನು ಮತ್ತೆ ಕ್ಲಾರಿಫೈ ಮಾಡ್ತಾ ಇದ್ದೀನಿ, ಮ್ಯಾಪಿಂಗ್ ಪ್ರೋಗ್ರೆಸ್ ಕಂಟಿನ್ಯೂಸ್. ಬೆಳಿಗ್ಗೆ ವಿಸಿಟ್ ಮಾಡಿಕೊಂಡು ಅವರು ಸಾಯಂಕಾಲ ಎಲ್ಲ ಫಾರ್ಮ್ಸನ್ನು ಪಡ್ಕೊಂಡು ಅದನ್ನು ಅಪ್ಲೋಡ್ ಮಾಡಲಿಕ್ಕೆ ಸಹ ಕ್ರಮ ತಗೊಳ್ತಾರೆ. ಮತ್ತು ಪ್ರತಿಯೊಂದು ಎನ್ಯುಮರೇಷನ್ ಫಾರ್ಮ್ ಕೊಡುವಾಗ ಅದು ವಾಪಸ್ ಕಲೆಕ್ಟ್ ಮಾಡಲಿಕ್ಕೆ ಸಂದರ್ಭದಲ್ಲಿ ಅವರು ವೋಟರ್ ಫೆಸಿಲಿಟೇಷನ್ ಸೆಂಟರ್ನಲ್ಲಿ ಸಹ ಕಲೆಕ್ಷನ್ ಮಾಡ್ಬೋದು. ಅಥವಾ ನಾವು ಸಂಡೇ ದಿವಸ ಅಂದರೆ ರಜೆ ದಿವಸ ನಮ್ಮ ಜನರು BLOs ಇರ್ತಾರೆ, ಅವರು ಅವರ ಸಂಬಂಧಪಟ್ಟ ಪೋಲಿಂಗ್ ಸ್ಟೇಷನಲ್ಲಿದ್ದು ಅವರು ಸಹ ಕಲೆಕ್ಟ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತಾರೆ. ಹೀಗೆ ಈಗಾಗಲೇ ಎಲ್ಲ ತಯಾರಿಗಳನ್ನು ಮಾಡಿಕೊಂಡಿದೆ ಚುನಾವಣಾ ಆಯೋಗ. ಹಾಗೆಯೇ ಸ್ಥಳೀಯ ಆಡಳಿತಗಳು, ಜಿಲ್ಲಾಡಳಿತ ಇರ್ಬೋದು, ನಗರ ಪ್ರದೇಶಗಳಲ್ಲಿ ನಗರಾಡಳಿತಗಳಿರ್ಬೋದು, ಇವರೆಲ್ಲರೂ ಕೂಡ ತಯಾರಿಗಳನ್ನು ಮಾಡ್ಕೊಂಡಿದ್ದಾರೆ. ಇನ್ನು ವಿಶೇಷ ಮತಪಟ್ಟಿ ಪರಿಷ್ಕರಣೆಗೆ ಚುನಾವಣಾ ಆಯೋಗದಂತೆ ರಾಜಕೀಯ ಪಕ್ಷಗಳು ಕೂಡ ಸಿದ್ಧತೆ ಮಾಡಿಕೊಂಡಿವೆ. ಬೂತ್ ಮಟ್ಟದ ಏಜೆಂಟ್ಗಳನ್ನು ಕಾಂಗ್ರೆಸ್, ಬಿಜೆಪಿ, JDSಗಳು ಈಗಾಗಲೇ ನೇಮಕ ಮಾಡ್ಕೊಂಡಿದ್ದಾವೆ. ಅಂದರೆ ಇವರೆಲ್ಲರೂ ಕೂಡ ಸಾಮಾನ್ಯವಾಗಿ ಚುನಾವಣೆಯ ಸಂದರ್ಭಗಳಲ್ಲಿ ಅವರ ಬೂತ್ ಏಜೆಂಟ್ಗಳಾಗಿ ಕೆಲಸ ಮಾಡಿರ್ತಾರೆ. ಒಂದು ವೋಟ್ ಮಿಸ್ ಆಗದಂತೆ ಇದು ಅಲರ್ಟ್ ಆಗುವಂತಹ ಸಂದರ್ಭ ರಾಜಕೀಯ ಪಕ್ಷಗಳಿಗೆ. ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ ಇನ್ನೂ ಕೂಡ ಒಂದು ಹೆಜ್ಜೆ ಮುಂದೆ ಇಟ್ಟಿದೆ. ಅದರಲ್ಲೂ ಕಾಂಗ್ರೆಸ್ ನಾಯಕರು ಹದ್ದಿನ ಕಣ್ಣಿಟ್ಟು ಈ ಒಂದು SIR ಪ್ರಕ್ರಿಯೆಯನ್ನು ನೋಡ್ತಾ ಇದ್ದಾರೆ. SIR ಪ್ರಕ್ರಿಯೆಯನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇರುವಂಥದ್ದು ಕಾಂಗ್ರೆಸ್. ಯಾಕಂದರೆ ಅವರು ಈಗಾಗಲೇ SIR ಬಗ್ಗೆ ಬಹಳಷ್ಟು ಆಕ್ಷೇಪಗಳನ್ನು ಎತ್ತಿದ್ರು. ಈಗ ರಾಜ್ಯಾದ್ಯಂತ ಜಾಗೃತಿ ಸಮಾವೇಶಗಳನ್ನು ಮತ್ತು BLAಗಳಿಗೆ ತರಬೇತಿಯನ್ನು ಕಾಂಗ್ರೆಸ್ನವರು ಕೊಟ್ಟಿದ್ದಾರೆ. ಯಾವೊಬ್ಬ ಮತದಾರನ ಹಕ್ಕು ಕೂಡ ಮೊಟಕಾಗಬಾರದು ಅನ್ನುವಂತಹ ಅಲರ್ಟ್ ಆಗುವಂತಹ ಕೆಲಸವನ್ನ ಕಾಂಗ್ರೆಸ್ನವರು ಮಾಡಿಕೊಂಡಿದ್ದಾರೆ. ಆಯೋಗದ ಜೊತೆಗೆ ಒಳ್ಳೆಯ ಸಂಬಂಧ ಇಟ್ಟುಕೊಂಡು ಸಂಪರ್ಕ ಸಾಧಿಸಿ ಅನ್ನುವಂತಹ ಸಲಹೆಯನ್ನು ಕೊಟ್ಟಿದ್ದಾರೆ. ನೀವು ಯಾರು ಕೂಡ ಆಯೋಗದವ್ರ ಜೊತೆಗೆ ರಬ್ ಮಾಡ್ಕೋಬೇಡಿ, ಅವ್ರ ಜೊತೆಗೆ ಜಗಳ ಆಡ್ಕೋಬೇಡಿ, ನೀವು ಒಳ್ಳೆಯ ಸಂಪರ್ಕ ಇಟ್ಕೊಳ್ಳಿ ಅಂತ ಹೇಳಿದ್ದಾರೆ. ನಾಯಕರುಗಳು ಆಯೋಗವನ್ನು ಟೀಕೆ ಮಾಡ್ಬೋದು, ಆದರೆ ಕಾರ್ಯಕರ್ತರು ಆಯೋಗದ ಜೊತೆಗೆ ಜಗಳ ಆಡಕ್ಕೆ ಹೋಗಬೇಡಿ. ಮನೆ ಮನೆಗೂ ಭೇಟಿ ನೀಡಿ ಮತದಾರರಿಗೆ ಫಾರಂ ಭರ್ತಿ ಬಗ್ಗೆ ಜಾಗೃತಿಯನ್ನು ಮೂಡಿಸಲಾಗ್ತಾ ಇದೆ. ಆ ಒಂದು ಕೆಲಸವನ್ನು ಕಾಂಗ್ರೆಸ್ ಅವರು ಮಾಡ್ತಾ ಇದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಜಾಗೃತಿ ಮೂಡಿಸುವ ಕಾರ್ಯಕ್ಕೆ ಕಾಂಗ್ರೆಸ್ ಮುಂದಾಗಿದೆ. ಇದಲ್ಲದೆ ವಾರ್ ರೂಮ್ ಅನ್ನು ಸ್ಥಾಪನೆ ಮಾಡ್ಕೊಂಡಿದ್ದಾರೆ. ಹಾಗೆ ಮಾಡೋದ್ರ ಮೂಲಕ ಜನರ ಸಮಸ್ಯೆಗಳಿಗೆ ಪರಿಹಾರ ಸೂಚಿಸುವಂತಹ ಕೆಲಸಗಳು ಕೂಡ ಸಾಗ್ತಾ ಇದ್ದಾವೆ. ಇನ್ನು ಸಹಾಯವಾಣಿ ಮೂಲಕವಾಗಿಯೂ ಕೂಡ ಕಾಂಗ್ರೆಸ್ನವರದೇ ಒಂದು ಪ್ರತ್ಯೇಕ ಸಹಾಯವಾಣಿ ಇದೆ. ಅದರ ಮೂಲಕವಾಗಿಯೂ ಕೂಡ ಜನರಿಗೆ ಮಾಹಿತಿ ಕೊಡೋದಕ್ಕೆ ಕಾಂಗ್ರೆಸ್ ಅವರು ಮುಂದಾಗಿದ್ದಾರೆ. ಇನ್ನು SIR ಬಗ್ಗೆ ಖುದ್ದು CM DK ಶಿವಕುಮಾರ್ ಅವರು ಕೂಡ ನಿಗಾ ಇಟ್ಟಿದ್ದಾರೆ. ಇಲ್ಲಿ ನಾಳೆ ಬೇಕಾದ್ರೆ ನೀವು ಬೇಕಾದ್ರೆ ಡೌನ್ಲೋಡ್ ಮಾಡ್ಕೊಳ್ಬೋದು. ನಾಳೆಯಿಂದ ಆ ಮಾಹಿತಿಯನ್ನ ಪಡ್ಕೊಂಡು ತಾವು ಏನು ಬೇಕೋ ಅವರೊಂದು ಸ್ಪೆಷಲ್ ಫಾರಂ ಮಾಡಿದ್ದಾರೆ. ಆ ಫಾರಂ ಅಲ್ಲಿ ನೀವು ಏನು ಬೇಕೋ ಮಾಹಿತಿಯನ್ನ ಒದಗಿಸ್ಕೊಳ್ಳಿಕ್ಕೆ ಅವಕಾಶ ಇದೆ. ನಾಳೆ ಬೆಳಗ್ಗೆ ನಾನು ಕೂಡ ಆ ಫಾರಂ ಪಡ್ಕೊಂಡು ಚಾಲನೆ ಕೊಡುವಂತ ಕೆಲಸವನ್ನ ನಾನು ಕೂಡ ನನ್ನ ಮನೆಯಿಂದ ಪ್ರಾರಂಭವನ್ನ ಮಾಡ್ತೇನೆ. ನೀವೇನಾದ್ರು ಮುಂದಕ್ಕೆ ನಿಮ್ಮ ಮತದ ಹಕ್ಕನ್ನು ಉಳಿಸ್ಕೊಳ್ಳಿಲ್ಲ ಅಂದ್ರೆ ಕರ್ನಾಟಕ ರಾಜ್ಯದಿಂದ ಯಾವ್ದಾವ್ದು ಸ್ಕೀಮ್ ಬರ್ತಾ ಇದೆ ನಿಮ್ಗೆ, ಅವಕ್ಕೆಲ್ಲಕ್ಕೂ ಕೂಡ ಮುಂದಕ್ಕೆ ತೊಂದರೆ ಆಗ್ತದೆ. ಇನ್ನೊಂದು 2-3 ದಿನದಲ್ಲೇ ಹೊಸ ಅರ್ಜಿಗಳನ್ನ ಮಾಹಿತಿಯನ್ನ ಪಡ್ಕೊಳ್ಳಿಕ್ಕೆ ಮಾಡ್ತೇವೆ.
ಇನ್ನು ಬಿಜೆಪಿ ಜೆಡಿಎಸ್ನವರು ಕೂಡ SIR ಜಾಗೃತಿ ಮೂಡಿಸೋದಕ್ಕೆ ಸಜ್ಜಾಗಿದ್ದಾರೆ. ಬಿಜೆಪಿಯವರು ಮತಗಟ್ಟೆಗೆ ಒಬ್ಬ ಏಜೆಂಟ್ಗಳಂತೆ 5 ಲಕ್ಷಕ್ಕಿಂತ ಹೆಚ್ಚು ಕಾರ್ಯಕರ್ತರನ್ನ ನೇಮಕ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ದಾರೆ. ಆದರೆ ಪೂರ್ತಿಯಾಗಿ 5 ಲಕ್ಷ ಇರೋದಿಲ್ಲ. ಆದರೆ ಒಟ್ಟಾರೆಯಾಗಿ SIR ಬಗ್ಗೆ ಜಾಗೃತಿ ಮೂಡಿಸೋದಕ್ಕೆ ಬೇಕಂತ ಕ್ರಮಗಳನ್ನು ಈಗಾಗಲೇ ಬಿಜೆಪಿ ಮಾಡಿದೆ. 50,000ಕ್ಕೂ ಹೆಚ್ಚು ಬೂತ್ಗಳಲ್ಲಿ ಬಿಜೆಪಿಯವರು ಒಂದಕ್ಕೆ ಇಬ್ಬರಿಬ್ಬರು ಏಜೆಂಟ್ಗಳನ್ನು ಗುರುತು ಮಾಡ್ಕೊಂಡಿದ್ದಾರೆ. ಉಳಿದ ಕಡೆಗಳಲ್ಲಿ ಒಬ್ಬರು ಏಜೆಂಟ್ಗಳು ಇರ್ತಾರೆ. ಹೀಗೆ JDSನವರು ಕೂಡ ಅಷ್ಟೇ 60ಕ್ಕೂ ಹೆಚ್ಚು ವಿಧಾನಸಭಾ ಕ್ಷೇತ್ರಗಳ ಅಂದರೆ ತಮ್ಮ ಪ್ರಾಬಲ್ಯ ಎಲ್ಲಿದೆ ಆ ಎಲ್ಲ ಪ್ರಾಬಲ್ಯ ಇರತಕ್ಕಂತಹ ಬೂತ್ಗಳಲ್ಲಿ BLAಗಳನ್ನು ನೇಮಕ ಮಾಡುವಂತಹ ಕೆಲಸವನ್ನು JDSನವರು ಕೂಡ ಮಾಡಿದ್ದಾರೆ. ದೇಶದಲ್ಲಿ ಇಲ್ಲಿವರೆಗೆ 19 ರಾಜ್ಯಗಳಲ್ಲಿ SIR ಕಂಪ್ಲೀಟ್ ಆಗಿದೆ. ಈ 19 ರಾಜ್ಯಗಳಿಂದ ಒಟ್ಟು 6 ಕೋಟಿ ಮತದಾರರ ಹೆಸರುಗಳನ್ನು ಆಯೋಗ ತೆಗೆದುಹಾಕಿದೆ. ಸತ್ತವರ ಹೆಸರು, ಅಕ್ರಮ ಮತದಾರರ ಹೆಸರು, ಎರಡೆರಡು ಕಡೆ ವೋಟ್ ಲಿಸ್ಟ್ಗಳಲ್ಲಿ ಹೆಸರು ಇಟ್ಕೊಂಡಿದ್ದಂಥವ್ರು, ಇಂಥವ್ರುಗಳನ್ನು ಅಂತೇಳಿ ಪಟ್ಟಿ ಮಾಡಿ ಹೆಸರುಗಳನ್ನು ತೆಗೆಯಲಾಗಿದೆ. ಇದರಲ್ಲಿ ಫಾರಂ ಭರ್ತಿ ಮಾಡದೇ ಇದ್ದವರು ಕೂಡ ಇದ್ದಾರೆ. ಹೀಗಾಗಿ SIR ಬಗ್ಗೆ ನಿರ್ಲಕ್ಷ್ಯ ಮಾಡಬೇಡಿ. ಪ್ರತಿಯೊಬ್ಬರು ನಿಮ್ಮ ಹೆಸರು SIRನಲ್ಲಿ ಇದೆಯಾ ಇಲ್ವಾ ಅನ್ನುವಂಥದ್ದನ್ನು ಚೆಕ್ ಮಾಡ್ಕೊಳ್ಳುವಂಥದ್ದು ಅತ್ಯಂತ ಅವಶ್ಯಕ. ಇದು ನಾಗರಿಕ ಜವಾಬ್ದಾರಿ, ಇದನ್ನು ಮರಿಬೇಡಿ. ಇನ್ನು ಬಿಡದಿ ಬಡಿದಾಟದಿಂದ ಶುರುವಾದ ಚಿಕ್ಕಬಳ್ಳಾಪುರದ ಸಮರ ಈಗ ಚಪ್ಪಲಿ ಎಸೆಯುವ ಹಂತಕ್ಕೆ ಹೋಗಾಗಿದೆ. ಚಪ್ಪಲಿ ಎಸೆದವರನ್ನ ಪೊಲೀಸರು ಅರೆಸ್ಟ್ ಮಾಡಿ ಜೈಲಿಗೆ ಅಟ್ಟಿದ್ದಾರೆ. ಹಾಗೆಯೇ ತೋಳು ತಟ್ಟಿ ಮೀಸೆ ತಿರುವಿ ಪ್ರಚೋದಿಸಿದ ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ಅವರನ್ನ ಈಗ JDS ಟಾರ್ಗೆಟ್ ಮಾಡ್ತಾ ಇದೆ. ಬಿಜೆಪಿ ಕೂಡ ಟಾರ್ಗೆಟ್ ಮಾಡ್ತಾ ಇದೆ. ಬಿಡದಿ ಟೌನ್ಶಿಪ್ ಪರ ವಿರೋಧ ರಾಜಕೀಯ ನಡೀತಾ ಇದ್ದಾಗ ಹೋಗಿ ಪ್ರದೀಪ್ ಈಶ್ವರ್ ಅವರು ಕುಮಾರಸ್ವಾಮಿ ಅವರ ಹತ್ರ 62 ವಾಚ್ ಹೇಗೆ ಬಂತು ಅನ್ನುವಂತಹ ಲೆಕ್ಕವನ್ನು ಕೇಳಿದರು. ಕುಮಾರಸ್ವಾಮಿಯವರ ಬಗ್ಗೆ ಲಘುವಾಗಿ ಮಾತನಾಡಿದ್ದಾರೆ ಅನ್ನುವಂಥದ್ದು JDS ಕಾರ್ಯಕರ್ತರ ಸಿಟ್ಟಿಗೆ ಕಾರಣ ಆಗಿತ್ತು. ಹೀಗಾಗಿ ಶನಿವಾರ ಕೆಂಪೇಗೌಡ ಜಯಂತಿಯ ವೇಳೆ ಅವರಿಗೆ ಮುತ್ತಿಗೆ ಹಾಕುವಂಥ ಕೆಲಸವನ್ನು ಮಾಡಿದ್ರು. ಅವರ ವಿರುದ್ಧ ಘೋಷಣೆಗಳನ್ನು ಕೂಗಿದ್ರು. ಕಾರ್ಯಕ್ರಮದಿಂದ ಎದ್ದು ಹೋಗಬೇಕು ಅಂತೇಳೆಲ್ಲ ಗಲಾಟೆ ಮಾಡಿದರು. ಇದಾದ ನಂತರ ಹೊರಗಡೆ ಬಹಿರಂಗವಾಗಿ ಶಾಸಕರು ಯಾವಾಗ ತೋಳು ತಟ್ಟಿದ್ರು, ಮೀಸೆ ತಿರುವಿದ್ರು, ಆ ಸಂದರ್ಭದಲ್ಲಿ ಚಪ್ಪಲಿ ಕೂಡ ಎಸೆದರು. ಕೊನೆಗೆ ಪೊಲೀಸರು ಚಪ್ಪಲಿ ಎಸೆದವರನ್ನ ಬಂಧಿಸಿ ಜೈಲಿಗೆ ಕಳಿಸಿದ್ದಾಯಿತು. ಶಾಸಕ ಪ್ರದೀಪ್ ಈಶ್ವರ್ಗೆ ಚಪ್ಪಲಿ ಎಸೆದಿದ್ದ 9 JDS ಕಾರ್ಯಕರ್ತರು ಈಗ ಚಿಕ್ಕಬಳ್ಳಾಪುರದ ಜೈಲಲ್ಲಿದ್ದಾರೆ. ಇನ್ನೊಂದು ಕಡೆ 150ಕ್ಕೂ ಅಧಿಕ ಜನರ ವಿರುದ್ಧ ಸ್ವಯಂ ಪ್ರೇರಿತ ಕೇಸ್ಗಳನ್ನು ದಾಖಲಿಸಿಕೊಳ್ಳಲಾಗಿದ್ದು, ವಿಡಿಯೋ ಆಧಾರದಲ್ಲಿ ಮತ್ತಷ್ಟು ಜನರನ್ನು ಬಂಧಿಸುವಂತಹ ಪ್ರಕ್ರಿಯೆ ಈಗ ನಡೀತಾ ಇದೆ. JDS ಕಾರ್ಯಕರ್ತರನ್ನೇ ಬಂಧಿಸ್ತಿರುವುದನ್ನು ಪ್ರಶ್ನಿಸಿ ಚಿಕ್ಕಬಳ್ಳಾಪುರಕ್ಕೆ JDSನ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಅವರು ಎಂಟ್ರಿ ಕೊಟ್ಟಿದ್ರು. ಅಣಕನೂರು ಜೈಲಿಗೆ ಹೋಗಿ JDS ಕಾರ್ಯಕರ್ತರನ್ನ ಅವರು ಮಾತನಾಡಿಸಿಕೊಂಡು ಬಂದಿದ್ದಾರೆ. ಅದಾದ ಮೇಲೆ ಬಂಧಿತರ ಮನೆಗಳಿಗೂ ಹೋಗಿ ಅವರ ಕುಟುಂಬಸ್ಥರಿಗೆ ಧೈರ್ಯ ತುಂಬುವಂತಹ ಕೆಲಸವನ್ನು ನಿಖಿಲ್ ಕುಮಾರಸ್ವಾಮಿ JDSನ ನಾಯಕರಾಗಿ ಮಾಡಿದ್ದಾರೆ. ಕೊನೆಗೆ ಚಿಕ್ಕಬಳ್ಳಾಪುರದಲ್ಲಿ ಟಾರ್ಗೆಟ್ ರಾಜಕಾರಣ ನಡೀತಾ ಇದೆ. ಪ್ರಚೋದನೆ ಮಾಡಿದವರ ಮೇಲೆ ಯಾಕೆ ಕೇಸ್ ಹಾಕಿಲ್ಲ ಅನ್ನುವಂತಹ ಪ್ರಶ್ನೆಯನ್ನ ನಿಖಿಲ್ ಕೇಳಿದ್ದಾರೆ. ಆಗದೆ ಇರತಕ್ಕಂಥ ವ್ಯಕ್ತಿಗಳು ನಿರಂತರವಾಗಿ ಕ್ಷೇತ್ರದಲ್ಲಿ ನಡೀತಾ ಇರತಕ್ಕಂಥ ಲೋಪದೋಷಗಳ ಬಗ್ಗೆ, ಸರ್ಕಾರದಲ್ಲಿ ಆಗ್ತಾ ಇರತಕ್ಕಂಥ ತಪ್ಪುಗಳ ಬಗ್ಗೆ ಎತ್ತಿಡಿದು ಮಾತನಾಡ್ತಕ್ಕಂಥ ಕೆಲವೊಂದಷ್ಟು ವ್ಯಕ್ತಿಗಳನ್ನ ಟಾರ್ಗೆಟ್ ಮಾಡಿ ಇವತ್ತು ಅವ್ರನ್ನ FIR ಹಾಕಿ ಇವತ್ತು ಸುಮೋಟೋ ಕೇಸ್ ಹಾಕ್ತಕ್ಕಂಥ ದೊಡ್ಡ ಅಪರಾಧ ಇವತ್ತು ಯಾರು ಏನು ಇಲ್ಲಿ ಮಾಡಿಲ್ಲ. ತಮ್ಗಳಿಗೂ ಗೊತ್ತಿದೆಯಣ್ಣ ಮಾಧ್ಯಮದವ್ರಿಗೆ. ಆದರೆ ಇದು ಟಾರ್ಗೆಟ್ ರಾಜಕಾರಣ ನಡೀತಾ ಇದೆ. ನಿಖಿಲ್ ಕುಮಾರಸ್ವಾಮಿ ಮಾತ್ರ ಅಲ್ಲ, ಗಲಾಟೆಗೆ ಪ್ರಚೋದನೆ ಕೊಟ್ಟವರ ಮೇಲೂ ಕ್ರಮ ಆಗಬೇಕು ಅಂತ ಚಿಕ್ಕಬಳ್ಳಾಪುರದ ಸಂಸದ ಡಾಕ್ಟರ್ ಸುಧಾಕರ್ ಅವರು ಕೂಡ ಕೇಳಿದ್ದಾರೆ. ಇದಕ್ಕೆ ಸ್ಪಷ್ಟನೆ ಕೊಟ್ಟಿರುವಂತಹ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಮೊದಲು ಕಂಪ್ಲೇಂಟ್ ಕೊಡಿ, ಅದಾದ ನಂತರ FIR ದಾಖಲಾದರೆ ಅದರಲ್ಲಿರ್ತಕ್ಕಂತಹ ದೂರನ್ನ ಆಧರಿಸಿ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಈ ಘಟನೆಗಳಿಗೆ ಮುಖ್ಯ ಆರೋಪಿ ಆಗಬೇಕಾಗಿದ್ದು ಈ ಕ್ಷೇತ್ರದ ಶಾಸಕ. ಅವರ ಬೇಜವಾಬ್ದಾರಿ ಕೃತ್ಯ, ಅವರು ಉದ್ರೇಕ ಆಗುವಂಥ ರೀತಿಯಲ್ಲಿ ಪ್ರಚೋದನೆ ಮಾಡುವಂಥ ರೀತಿಯಲ್ಲಿ ಅವ್ರಿಗೆಲ್ಲ ಪ್ರಚೋದನೆ ಮಾಡಿ ಯಾರಾದರೂ ಕೂದಲು ಕಿತ್ತಾಕಿ ಭುಜ ತಟ್ಕೊಂಡು ತೊಡೆ ತಟ್ಕೊಂಡು ನೀವೇನು ಕುಸ್ತಿ ಇದರಲ್ಲಿ ಬಂದಿದ್ದೀರಾ? ಇಷ್ಟು ಘಟನೆ ಆಗೋದಕ್ಕೆ ಈ ಕ್ಷೇತ್ರದ ಶಾಸಕರೇ ನೇರ ಕಾರಣ. ಅದಕ್ಕೆ ಅವರು ಮೊದಲನೇ FIR ಅಲ್ಲಿ A1 ಅವರು ಇರಬೇಕು. ಕಂಪ್ಲೇಂಟ್ ಕೊಡಿ ಸ್ವಾಮಿ. ಸುಮ್ಮನೆ ಮೀಡಿಯಾನಲ್ಲಿ ಹೋಗಿ ಮಾತಾಡಿದ್ಕೆಲ್ಲ ನಾವು ಅರೆಸ್ಟ್ ಮಾಡೋಕ್ಕಾಗುತ್ತಾ? FIR ಮಾಡಿ, FIR ಕೊಡಿ, ವಿ ವಿಲ್ ದಾಖಲಾದರೆ ನಾವು ಆ್ಯಕ್ಷನ್ ತಗೋತೀವಿ. ನೀವು ಮೀಡಿಯಾ ಟ್ರಯಲ್ ಮಾಡೋಕ್ಕಿದ್ರೆ ಅದು ನಿಮ್ಮ ಇಷ್ಟ. ಬನ್ನಿ, ಕಂಪ್ಲೇಂಟ್ ಕೊಡಿ. ಕಂಪ್ಲೇಂಟಲ್ಲಿ ಏನಾದರೂ ನಮಗೆ ಸಾಕ್ಷಿ ಸಿಕ್ಕಿದ್ರೆ ಅರೆಸ್ಟ್ ಮಾಡ್ತೀವಿ. ಅದು ಇದು ಬಿಟ್ಟು ನೀವು ಮೀಡಿಯಾ ಮುಂದೆ ಹೋಗ್ಬಿಟ್ಟು FIR ಆಗಿಲ್ಲ, ಅರೆಸ್ಟ್ ಆಗಿಲ್ಲ ಅಂತ ಹೇಳಿದ್ರೆ ನಮಗೇನು ಗೊತ್ತು? ನನ್ನ ಮಾಹಿತಿ ಪ್ರಕಾರ ಯಾರು ಅಲ್ಲಿ ಸ್ಟೇಷನಿಗೆ ಬಂದು ಏನೂ ಕೊಟ್ಟಿಲ್ಲ.
ಪ್ರಚೋದನೆ ಕೊಟ್ಟವರ ಮೇಲೆ ಕ್ರಮ ಆಗಬೇಕು ಅಂತ ಕಮಲದಳದ ನಾಯಕರು ಹೇಳ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರದ ನಗರ ಠಾಣೆಗೆ ಜೆಡಿಎಸ್ನವರು ಪ್ರದೀಪ್ ಈಶ್ವರ್ ವಿರುದ್ಧ ಅಧಿಕೃತವಾಗಿ ದೂರನ್ನು ಸಲ್ಲಿಕೆ ಮಾಡಿದ್ದಾರೆ. ಈಗ ಶಾಸಕರ ಮೇಲೂ ಪೊಲೀಸರು ಎಫ್ಐಆರ್ ಮಾಡ್ತಾರಾ, ಯಾವ್ಯಾವ ಸೆಕ್ಷನ್ಗಳನ್ನು ಹಾಕ್ತಾರೆ, ಇವೆಲ್ಲ ನೋಡಬೇಕು. ಇಲ್ಲಿ ರಾಮ ಮಂದಿರದ ದೇಣಿಗೆ ಕಳ್ಳತನ ಆರೋಪಿಗಳ ಮನೆಗಳ ಮೇಲೆ ಎಸ್ಐಟಿ ದಾಳಿ ಮಾಡಿತ್ತು. ಈ ದಾಳಿಯಲ್ಲಿ ಆರೋಪಿಗಳ ಆಸ್ತಿಪಾಸ್ತಿ 100 ಪಟ್ಟು ಹೆಚ್ಚಾಗಿರುವುದಕ್ಕೆ ದಾಖಲೆಗಳು ಸಿಕ್ಕಿದ್ದಾವೆ. ಅಂದರೆ ಯಾವ ಸ್ವರೂಪದಲ್ಲಿ ಇವರ ಆಸ್ತಿಪಾಸ್ತಿ ಒಂದಿದ್ದು 2 ಆಗೋದು, 2 ಇದ್ದಿದ್ದು 10 ಆಗೋದು, 10 ಇದ್ದಿದ್ದು 100 ಆಗುವಂತಹ ಸ್ವರೂಪಕ್ಕೆ ತಲುಪಿದೆ. 8 ಆರೋಪಿಗಳ ನಿವ್ವಳ ಆಸ್ತಿಯ ಮೌಲ್ಯ 100 ಪಟ್ಟು ವೃದ್ಧಿಯಾಗಿರುವುದಕ್ಕೆ ಸಾಕ್ಷಿಗಳು ಸಿಕ್ಕಿವೆ. ಸೈಟು, ಮನೆ, ಫಾರ್ಮ್ ಹೌಸ್ ಖರೀದಿಸಿರುವುದನ್ನು ಕೂಡ ಈಗಾಗಲೇ ಎಸ್ಐಟಿಯವರು ಪತ್ತೆ ಮಾಡಿದ್ದಾರೆ. ಕದ್ದ ಹಣದಲ್ಲಿ ಹೋಟೆಲ್ ಉದ್ಯಮವನ್ನು ಶುರು ಮಾಡಿದ್ದಕ್ಕೂ ಕೂಡ ದಾಖಲೆಗಳು ಸಿಕ್ಕಿದ್ದಾವೆ. ಸ್ಕಾರ್ಪಿಯೋ ಸೇರಿದಂತೆ ಹೊಸ ಕಾರುಗಳ ಖರೀದಿ ಮಾಡಿರುವುದು ದೃಢಪಟ್ಟಿದೆ. ಹಾಗೆಯೇ ಆಧಾರ್, ಪ್ಯಾನ್ ಕಾರ್ಡ್, ಬ್ಯಾಂಕ್ ವಹಿವಾಟುಗಳಿಂದ ಇದಕ್ಕೆ ಪೂರಕವಾದಂಥ ಅನೇಕ ಅಂಶಗಳನ್ನು ಎಸ್ಐಟಿ ಪತ್ತೆ ಹಚ್ಚಿದೆ. ಲೂಟಿಯ ವೇಳೆ ಡಿಜಿಟಲ್ ಸಾಕ್ಷ್ಯವನ್ನು ನಾಶ ಮಾಡಿದ್ದನ್ನು ಆರೋಪಿಗಳು ಒಪ್ಪಿಕೊಂಡಿದ್ದಾರೆ. ಅವುಗಳನ್ನು ಕೂಡ ಹುಡುಕಾಡ್ತಾ ಇದ್ದಾರೆ. ಸಿಸಿಟಿವಿ ನಾಶ, ಫೋನ್ ಕಾಲ್ ರೆಕಾರ್ಡ್ ಡಿಲೀಟ್ ಮಾಡಿದ್ದನ್ನು ಕೂಡ ತಮ್ಮ ತಪ್ಪೊಪ್ಪಿಗೆಯಲ್ಲಿ ಅವರು ಹೇಳಿಕೊಂಡಿದ್ದಾರೆ. ಇನ್ನು ವಾಟ್ಸಾಪ್ ಚಾಟ್ಗಳನ್ನು ಅಳಿಸಿರುವುದನ್ನು FSLನಲ್ಲಿ ಪತ್ತೆ ಹಚ್ಚಲಾಗಿದೆ. ಹಾಗೆಯೇ ಹಣ ಎಣಿಕೆ ತಂಡದಲ್ಲಿದ್ದ SBI ಬ್ಯಾಂಕ್ ಸದಸ್ಯರು ಕೂಡ ಈ ಲೂಟಿಯಲ್ಲಿ ಭಾಗಿಯಾಗಿರುವುದರ ಬಗ್ಗೆ ಅನುಮಾನ ಬಲವಾಗ್ತಾ ಇದೆ. ಹೀಗಾಗಿ SBIನ ಬ್ಯಾಂಕ್ ವಹಿವಾಟು ದಾಖಲೆ ಲಾಗ್ಗಳ ಮರುಪರಿಶೀಲನೆಗೆ SIT ಮುಂದಾಗಿದೆ. ಅಂದಾಗಿ ಇಲ್ಲಿವರೆಗೂ ರಾಮ ಮಂದಿರ ಟ್ರಸ್ಟ್ನ ಸಣ್ಣ ಪುಟ್ಟ ಕಾರ್ಮಿಕರು ಹಾಗೂ ಸದಸ್ಯರುಗಳನ್ನಷ್ಟೇ SIT ಅರೆಸ್ಟ್ ಮಾಡಿದೆ. ನಾಳೆಯಿಂದ ದೊಡ್ಡ ದೊಡ್ಡ ಹೆಗ್ಗಣಗಳನ್ನು ಹಿಡಿಯುವುದಕ್ಕೆ SIT ಸಿದ್ಧತೆ ಮಾಡಿಕೊಂಡಿದೆ. ಇದೆಲ್ಲದರ ಮಧ್ಯೆ ಅಯೋಧ್ಯೆಯ ರಾಮ ಮಂದಿರ ಪ್ರಕರಣದ ಆರೋಪಿಗಳಿಗೆ ಜಾಮೀನು ಸಿಗಲ್ಲ. ಜೈಲು ಶಿಕ್ಷೆ ಕಾಯಂ ಆಗುವಂಥದ್ದು ಗ್ಯಾರಂಟಿ. ಯಾಕಂದರೆ ಆರೋಪಿಗಳ ಪರವಾಗಿ ಯಾರೂ ವಾದ ಮಾಡಬಾರ್ದು ಅನ್ನುವಂತಹ ನಿರ್ಣಯವನ್ನು ವಕೀಲರು ಕೈಗೊಂಡಿದ್ದಾರೆ. ಅಯೋಧ್ಯೆಯ ವಕೀಲರ ಸಂಘ ಇಂಥದ್ದೊಂದು ನಿರ್ಧಾರವನ್ನು ಇವತ್ತು ತೆಗೆದುಕೊಂಡಿದೆ. 2005ರಲ್ಲಿ ರಾಮ ಮಂದಿರದ ಮೇಲೆ ನಡೆದ ಭಯೋತ್ಪಾದಕ ದಾಳಿಯ ಆರೋಪಿಗಳನ್ನು ಫೈಜಾಬಾದ್ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಾಗಿತ್ತು. ಆಗ ಅಯೋಧ್ಯೆಯ ವಕೀಲರು ಅವರ ಪರವಾಗಿ ವಾದ ಮಾಡೋದಿಲ್ಲ ಅನ್ನುವಂತಹ ನಿರ್ಧಾರವನ್ನು ಕೈಗೊಂಡಿದ್ರು. ಈಗ ಅದೇ ಮಾದರಿಯಲ್ಲಿ ದೇಣಿಗೆ ತಿಂದವರ ವಿರುದ್ಧ ನಿರ್ಣಯವನ್ನು ವಕೀಲರು ಕೈಗೊಂಡಿದ್ದಾರೆ. ಅಯೋಧ್ಯೆ ದೇಣಿಗೆ ತಿಂದಂಥವರು ದ್ರೋಹಿಗಳು ಅಂತ ಪರಿಗಣನೆ ಮಾಡಬೇಕು. ಕೋಟ್ಯಂತರ ಭಕ್ತರ ಧಾರ್ಮಿಕ ಭಾವನೆಗಳಿಗೆ ಇಂಥವರು ಧಕ್ಕೆ ತಂದಿದ್ದಾರೆ. ಇಂಥ ಆರೋಪಿಗಳ ಪರವಾಗಿ ವಕೀಲರು ವಾದ ಮಾಡುವಂತಿಲ್ಲ ಅನ್ನುವ ನಿರ್ಧಾರಕ್ಕೆ ಅಲ್ಲಿಯ ವಕೀಲರ ಸಂಘ ಬಂದಿದೆ. ಅಷ್ಟೇ ಅಲ್ಲದೆ ಆರೋಪಿಗಳ ಪರವಾಗಿ ಯಾರಾದರೂ ವಾದ ಮಂಡಿಸೋದಕ್ಕೆ ಮುಂದಾದರೆ ಅಂತಹ ವಕೀಲರಿಗೂ ಕೂಡ 5 ಲಕ್ಷ ರೂಪಾಯಿಗಳ ದಂಡ ವಿಧಿಸ್ತೀವಿ ಅಂತ ಹೇಳಿದ್ದಾರೆ. ಅಯೋಧ್ಯೆ ವಕೀಲರ ಸಂಘದಲ್ಲಿ ಒಮ್ಮತದ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಈಗ ಮುಂದಿನ ಸುದ್ದಿ ಕಡೆಗೆ ಹೋಗೋಣ. ಪ್ರಕೃತಿಯ ವೈಚಿತ್ರ್ಯ ಎಂಥದ್ದು ಅನ್ನೋದಕ್ಕೆ ಬಹಳ ಮುಖ್ಯವಾಗಿ 3 ಸುದ್ದಿಗಳನ್ನು ನಿಮಗೆ ತೋರಿಸ್ತೀನಿ. ಒಂದು ಕಡೆಯಲ್ಲಿ ಮಳೆ ಬರದೆ ಜಲಾಶಯಗಳು ಖಾಲಿ ಆಗ್ತಾ ಇದ್ದಾವೆ. ಇನ್ನೊಂದು ಕಡೆ ರೈತರು ನೀರಿಗಾಗಿ ಬೀದಿಗಿಳಿದಿದ್ದಾರೆ. ಮತ್ತೊಂದು ಕಡೆ ಜಲ ಪ್ರವಾಹವೇ ಸೃಷ್ಟಿಯಾಗಿ ಊರೂರನ್ನೇ ಮುಳುಗಿಸ್ತಾ ಇದೆ. ಮೊದಲು ಮಳೆ ಬರದೇ ಇರುವಂತಹ ಸಮಸ್ಯೆ, ನಮ್ಮ ರಾಜ್ಯದಲ್ಲಿರುವಂತಹ ಸಮಸ್ಯೆಯನ್ನು ನೋಡೋಣ. ರಾಜ್ಯದಲ್ಲಿ ಇಷ್ಟೊತ್ತಿಗೆ ಮುಂಗಾರು ಮಳೆ ನಿರೀಕ್ಷೆಯಷ್ಟು ಬಂದಿದ್ರೆ ರಾಜ್ಯದ ಕೆರೆ ಕಟ್ಟೆಗಳೆಲ್ಲ ತುಂಬಿ ಮುಖ್ಯಮಂತ್ರಿಗಳು ಹೋಗಿ ಬಾಗಿನ ಅರ್ಪಿಸಿಕೊಂಡು ಬರಬಹುದಾಗಿತ್ತು. ನದಿಗಳು ಉಕ್ಕಿ ಹರಿದು ಡ್ಯಾಮ್ಗಳು ಭರ್ತಿ ಆಗಬೇಕಾಗಿತ್ತು. ಆದರೆ ಈ ವರ್ಷ 64% ಮಳೆಯ ಕೊರತೆಯನ್ನು ಕರ್ನಾಟಕ ಅನುಭವಿಸ್ತಾ ಇದೆ. ಹೀಗಾಗಿ ರಾಜ್ಯದ ಬಹುತೇಕ ಡ್ಯಾಮ್ಗಳಲ್ಲಿ ನೀರೇ ಇಲ್ಲ. ಬೆಂಗಳೂರು, ಮಂಡ್ಯ, ಮೈಸೂರು, ರಾಮನಗರ ಭಾಗದ ಜೀವಜಲ ಆಗಿರ್ತಕ್ಕಂತಹ ಕಾವೇರಿ ಮಾತೆ ಖಾಲಿ ಆಗ್ತಾ ಇದ್ದಾಳೆ. KRS ಡ್ಯಾಮ್ನಲ್ಲಿ ಕಳೆದ ವರ್ಷ ಜೂನ್ ಕೊನೆಯಲ್ಲಿ 45 TMC ನೀರಿತ್ತು. ಈ ವರ್ಷ ಡ್ಯಾಮ್ನಲ್ಲಿರುವಂಥದ್ದು ಕೇವಲ 11 TMC ಮಾತ್ರ. ಈ 11 TMC ನೀರಿನಲ್ಲೂ ಕೂಡ 4 TMC ಡೆಡ್ ಸ್ಟೋರೇಜ್ನಲ್ಲಿರುತ್ತೆ. ಹೀಗಾಗಿ ಇರೋ 6 TMC ನೀರನ್ನು ಇನ್ನೂ 8 ತಿಂಗಳು ಬಳಸಬೇಕಾದಂಥ ದುಸ್ಥಿತಿ ಬಂದಿದೆ. KRS ಡ್ಯಾಮ್ನಿಂದ ಮುಂಗಾರು ಬೆಳೆಗಳಿಗೆ ನೀರು ಸಿಗ್ತಿಲ್ಲ ಅಂತ ಮಂಡ್ಯದಲ್ಲಿ ರೈತರು ಬೀದಿಗಿಳಿದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಬರೀ 11 TMC ನೀರಿದ್ರೂ KRS ಡ್ಯಾಮ್ನಿಂದ ತಮಿಳುನಾಡಿಗೆ ನೀರು ಹರಿಸ್ತಾ ಇದ್ದಾರೆ ಅಂತೇಳಿ ಕನ್ನಡ ಪರ ಸಂಘಟನೆಗಳು ಪ್ರತಿಭಟನೆ ಕೂಡ ಮಾಡ್ತಾ ಇದ್ದಾವೆ. ಇದರ ನಡುವೆ ವಿಧಾನಸಭೆಯ ಪ್ರತಿಪಕ್ಷ ನಾಯಕ ಅಶೋಕ್ ಅವರು ಸರ್ಕಾರದ ವಿರುದ್ಧ ಹರಿಹಾಯ್ತಿದ್ದಾರೆ. ಅಧಿಕಾರ ಇಲ್ಲದೇ ಇದ್ದಾಗ ನಮ್ಮ ನೀರು ನಮ್ಮ ಹಕ್ಕು ಅಂತ ಹೋರಾಟವನ್ನು ಮಾಡ್ತಾರೆ. ಅಧಿಕಾರಕ್ಕೆ ಬಂದ ಮೇಲೆ ನಮ್ಮ ನೀರು ತಮಿಳುನಾಡಿನ ಹಕ್ಕು ಅಂತ ನಡ್ಕೊಳ್ತಾರೆ ಎಂದು ಸಾಲು ಸಾಲು ಪೋಸ್ಟ್ಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಾರೆ. ಇದೆಲ್ಲದರ ಮಧ್ಯೆ ರಾಜ್ಯದಲ್ಲಿ ಮಳೆ ಕೊರತೆ ಸರಿದೂಗಿಸೋದಕ್ಕೆ ಮೋಡ ಬಿತ್ತನೆ ಮಾಡಬಹುದಾ ಅಂತ ರಾಜ್ಯ ಸರ್ಕಾರ ಚಿಂತನೆಯನ್ನು ಆಲ್ರೆಡಿ ಶುರು ಮಾಡಿದೆ ಅಂತ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ಮನೆ ಪ್ರಪೋಸಲ್ ಕೊಟ್ಟಿದ್ದಾರೆ, ತೀರ್ಮಾನ ತಗೋಬೇಕು.
ಅಲ್ಲಲ್ಲಿ ಸಣ್ಣ ಪ್ರಮಾಣದಲ್ಲಿ ಮಳೆ ಆಗ್ತಿದೆ ಅನ್ನೋದು ಬಿಟ್ಟರೆ ದಕ್ಷಿಣ ಭಾರತದ ಬಹುತೇಕ ಎಲ್ಲ ರಾಜ್ಯಗಳಲ್ಲೂ ಕೂಡ ಮಳೆಗಾಗಿ ಜನ ಈಗಲೂ ಆಕಾಶವನ್ನು ನೋಡ್ತಾ ಇದ್ದಾರೆ. ಆದರೆ ಉತ್ತರ ಭಾರತದಲ್ಲಿ ಆ ಪರಿಸ್ಥಿತಿ ಇಲ್ಲ. ಅಲ್ಲೆಲ್ಲ ಮಳೆ ಅಬ್ಬರಿಸ್ತಾ ಇದ್ದು ಪ್ರವಾಹ ಸೃಷ್ಟಿಯಾಗಿ ಊರಿಗೆ ಮುಳುಗೋದಕ್ಕೆ ಶುರುವಾಗಿದೆ. ಅದರಲ್ಲೂ ವಿಶೇಷವಾಗಿ ಈಶಾನ್ಯ ಭಾರತದಲ್ಲಿ ಅರುಣಾಚಲ ಪ್ರದೇಶ, ಅಸ್ಸಾಂನಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಬೆಟ್ಟ ಗುಡ್ಡಗಳು ಕುಸಿದು ಹೋಗ್ತಾ ಇದೆ. ಅರುಣಾಚಲದಲ್ಲಿ ಆಗ್ತಿರುವಂತಹ ಮಳೆಯಿಂದಾಗಿ ಅಸ್ಸಾಂನಲ್ಲಿಯೂ ಕೂಡ ಪ್ರವಾಹ ಸೃಷ್ಟಿಯಾಗಿದೆ. ಧೇಮಾಜಿ, ನಲ್ಬಾರಿ, ದಿಬ್ರುಗಢ್, ಚಿರಂಗ್, ಲಖಿಂಪುರ್ ಸೇರಿದಂತೆ 8 ಜಿಲ್ಲೆಗಳಲ್ಲಿ 250ಕ್ಕೂ ಹೆಚ್ಚು ಗ್ರಾಮಗಳು ಸಂಪೂರ್ಣವಾಗಿ ನೀರಿನಲ್ಲಿ ಜಲಾವೃತವಾಗಿದ್ದಾವೆ. 22,000 ಜನರನ್ನ 2 ರಾಜ್ಯಗಳಲ್ಲಿ ಸುರಕ್ಷಿತ ಸ್ಥಳಗಳಿಗೆ ಶಿಫ್ಟ್ ಮಾಡಲಾಗಿದೆ. ಅಸ್ಸಾಂ ಪ್ರವಾಹದಿಂದ ಧೇಮಾಜಿಯಲ್ಲಿ 300 ಮೀಟರ್ ಉದ್ದದ ಕೇಮಿ ನದಿ ಸೇತುವೆ ಕೊಚ್ಚಿ ಹೋಗಿದೆ. ಸಿಮೆನ್ ನದಿಯ ಮೇಲಿನ ರೈಲ್ವೆ ಸೇತುವೆ ಕುಸಿದು ಬಿದ್ದಿದೆ. ಅದೃಷ್ಟವಶಾತ್ ಯಾವುದೇ ಸಾವು ನೋವುಗಳು ಇಲ್ಲಿವರೆಗೂ ಕೂಡ ಅಲ್ಲಿ ಸಂಭವಿಸಿಲ್ಲ. ಇದು ನಮ್ಮ ರಾಜ್ಯ ಹಾಗೂ ನಮ್ಮ ದೇಶದ ಬರ ಮತ್ತು ಮಳೆಯ ಪರಿಸ್ಥಿತಿ. ಆದರೆ ನಮ್ಮ ದೇಶಕ್ಕಿಂತಲೂ ಭೀಕರ ಪರಿಸ್ಥಿತಿಗೆ ಸಿಲುಕಿರುವಂಥದ್ದು ವೆನಿಜುವೆಲಾ. ಒಂದೊಂದು ಸಲ ದೇವರು ಕೂಡ ಕ್ರೂರಿ ಆಗ್ತಾನೇನೋ ಅನ್ನೋದಕ್ಕೆ ವೆನಿಜುವೆಲಾದಲ್ಲಿ ಆಗ್ತಿರುವಂತಹ ದುರಂತಗಳು ಸಾಕ್ಷಿ. 3 ದಿನಗಳ ಹಿಂದೆ ಭೀಕರ ಭೂಕಂಪವನ್ನು ಅನುಭವಿಸಿ ಅಲ್ಲಿ 1450ಕ್ಕೂ ಹೆಚ್ಚು ಜನ ಜೀವ ಬಿಟ್ಟಿದ್ದಾರೆ. ಇನ್ನೂ ಅಧಿಕೃತವಾದಂಥ ಲೆಕ್ಕಾಚಾರ ಬರಬೇಕಾಗಿದೆ. ಈಗಲೂ ಅಲ್ಲಿ ಭೂಕಂಪಕ್ಕೆ ಸಿಲುಕಿದವರ ರಕ್ಷಣೆಗೆ ಸತತ ಪ್ರಯತ್ನಗಳು ನಡೀತಾನೆ ಇದ್ದಾವೆ. ಆದರೆ ಗಾಯದ ಮೇಲೆ ಬರೆ ಎಳೆದ್ರು ಅನ್ನುವಂಥ ರೀತಿಯಲ್ಲಿ ಭೂಕಂಪದಲ್ಲಿ ಸಿಲುಕಿದವರನ್ನ ರಕ್ಷಣೆ ಮಾಡ್ತಾ ಇದ್ದಾಗಲೇ ವೆನೆಜುವೆಲಾ ಜಲಪ್ರವಾಹಕ್ಕೆ ತುತ್ತಾಗಿದೆ. ಸರಿಸುಮಾರು 10 ನಗರಗಳಲ್ಲಿ 2,000ಕ್ಕೂ ಹೆಚ್ಚು ಮನೆಗಳು ಕೊಚ್ಚಿ ಹೋಗಿವೆ. 1,000ಕ್ಕೂ ಹೆಚ್ಚು ಜನ ಕಣ್ಮರೆಯಾಗಿದ್ದಾರೆ. ಇಷ್ಟೂ ಸಾಲದು ಅಂತ ವೆನೆಜುವೆಲಾದ ತೈಲ ಬಾವಿಗಳು ಸ್ಫೋಟವಾಗ್ತಾ ಇದ್ದು ಜನ ಅನುಭವಿಸ್ತಾ ಇರುವಂತಹ ನರಕದ ಬದುಕು ಹೇಳೋಕೆನೇ ಸಾಧ್ಯ ಆಗ್ತಾ ಇಲ್ಲ. ಈಗ ರಾಜ್ಯ, ದೇಶ ವಿದೇಶಗಳ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ರಾಜ್ಯ ಬಿಜೆಪಿಯಲ್ಲಿ ಸಡನ್ ಆಪರೇಷನ್ನ ಮಾತುಗಳು ಕೇಳಿಬರುತ್ತಿವೆ. ಇದಕ್ಕೆ ಪುಷ್ಟಿ ನೀಡುವಂತೆ ಮಾಜಿ ಮುಖ್ಯಮಂತ್ರಿ ಡಿ.ವಿ. ಸದಾನಂದ ಗೌಡರದ್ದು ಎನ್ನಲಾದ ಆಡಿಯೋ ಒಂದು ವೈರಲ್ ಆಗಿದೆ. ವಿಜೇಂದ್ರ ಅವರನ್ನ ತೆಗೆದುಹಾಕುವಂತೆ ದೆಹಲಿ ನಾಯಕರಿಗೆ ಒತ್ತಾಯಿಸಿದ್ದಾರೆ ಅನ್ನೋ ಆಡಿಯೋ ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಸೃಷ್ಟಿಸಿದೆ. ಆಡಿಯೋ ವೈರಲ್ ಬಗ್ಗೆ ಸದಾನಂದ ಗೌಡರು ಇವತ್ತು ಮಾಧ್ಯಮದ ಜೊತೆ ಮಾತನಾಡ್ತಾ ಇದೆಲ್ಲ ಸುಳ್ಳು ಸುದ್ದಿ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಆ ಆಡಿಯೋ ನನ್ನದಲ್ಲ ಅಂತ ಸ್ಪಷ್ಟನೆಯನ್ನು ಕೊಡುವ ಕೆಲಸವನ್ನು ಮಾಡಿದ್ರು. ಕೆಲವು ಪೇಮೆಂಟ್ ಗಿರಾಕಿಗಳು ಈ ಕೆಲಸ ಮಾಡಿದ್ದಾರೆ ಅಂತಾನೂ ಆರೋಪ ಮಾಡಿದ್ದಾರೆ. ಬಿಜೆಪಿಯಲ್ಲಿ ಆಡಿಯೋ ಬಾಂಬ್ ಸದ್ದು ಮಾಡ್ತಿರೋದರ ಮಧ್ಯೆ ಒಕ್ಕಲಿಗ ನಾಯಕರ ಮಧ್ಯೆ ಭಿನ್ನಮತ ಸ್ಫೋಟಗೊಂಡಿದೆ. ಡಿ.ವಿ. ಸದಾನಂದ ಗೌಡರು ಒಕ್ಕಲಿಗರೇ ಅಲ್ಲ ಅಂತ ಎಸ್.ಆರ್. ವಿಶ್ವನಾಥ್ ಕೇಳಿದ್ದಾರೆ. ಇದಕ್ಕೆ ತಿರುಗೇಟು ನೀಡಿರುವಂತಹ ಡಿ.ವಿ. ಸದಾನಂದ ಗೌಡ ಎಸ್.ಆರ್. ವಿಶ್ವನಾಥ್ ಮುಸ್ತಫರ್ ಕೈ ಕೆಳಗೆ ಲೂಟಿ ಹೊಡೆದಿದ್ದವರು ಅಂತ ಆರೋಪಿಸಿದ್ದಾರೆ. ಬಿಜೆಪಿ ವಕ್ತಾರ ಎಂಜಿ ಮಹೇಶ್ ಅವರನ್ನ ಬಿಜೆಪಿ ಪ್ರಾಥಮಿಕ ಸದಸ್ಯತ್ವದಿಂದ 6 ವರ್ಷಗಳವರೆಗೆ ಉಚ್ಚಾಟಿಸಲಾಗಿದೆ. ಜೂನ್ 19ರಂದು ನಡೆದ ಪಕ್ಷದ ಪ್ರಮುಖರ ಸಭೆಯಲ್ಲಿ ಬಿಜೆಪಿ ಹೈಕಮಾಂಡ್ ಮತ್ತು ರಾಜ್ಯ ನಾಯಕರ ವಿರುದ್ಧ ಅವಹೇಳನಕಾರಿ ಆರೋಪ ಮಾಡಿದ್ರು ಅನ್ನುವಂಥ ಕಾರಣಕ್ಕಾಗಿ ಉಚ್ಚಾಟನೆ ಮಾಡಲಾಗಿದೆ. ಸಿಎಂ ಬದಲಾವಣೆಯ ಬಳಿಕ ಸಿದ್ದರಾಮಯ್ಯ ಸೈಡ್ಲೈನ್ ಆಗಿದ್ದಾರೆ ಎಂಬ ವಿಚಾರಕ್ಕೆ ಸಚಿವ ಸತೀಶ್ ಜಾರಕಿಹೊಳಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ರಾಜಕಾರಣದಲ್ಲಿ ಸೈಡ್ಲೈನ್ ಮಾಡೋರು ಇರ್ತಾರೆ, ಆದರೆ ನಾನೇ ಲೀಡರ್ ಅಂದ್ಕೊಂಡಿದ್ರೆ ಆಗೋದಿಲ್ಲ. ಟ್ರೈನ್ ಹೋಗುವಾಗ ಸ್ಪೀಡಾಗಿ ಹೋಗಿ ಹತ್ತಬೇಕು ಅಂತ ಮಾರ್ಮಿಕವಾಗಿ ಹೇಳಿಕೆಯನ್ನು ನೀಡಿದ್ದಾರೆ. ಮಂಗಳೂರಿನ ಬೈಕಂಪಾಡಿಯ ಹೆದ್ದಾರಿಯಲ್ಲಿ ಸಿನಿಮೀಯ ರೀತಿಯಲ್ಲಿ ದರೋಡೆ ನಡೆದಿದೆ. ಚಿನ್ನದ ವ್ಯಾಪಾರಿ ವಿಕಾಸ್ ಮಹಾರಾಷ್ಟ್ರದಿಂದ ಮದುವೆ ಮುಗಿಸಿಕೊಂಡು ಕುಟುಂಬಸ್ಥರೊಂದಿಗೆ ಕೇರಳಕ್ಕೆ ಬರ್ತಾ ಇದ್ರು. ಆಗ ಖದೀಮರು ವಿಕಾಸರ ಕಾರು ಅಡ್ಡಗಟ್ಟಿ 20 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ ದೋಚಿದ್ದಾರೆ. ಸಿಸಿಟಿವಿ ಆಧರಿಸಿ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಬೆಂಗಳೂರಿನಲ್ಲಿ ಸಿಸಿಬಿ ಪೊಲೀಸರು ಭರ್ಜರಿ ಬೇಟೆಯಾಡಿದ್ದಾರೆ. ಲಗೇಜ್ ಬ್ಯಾಗ್ನಲ್ಲಿ ಡ್ರಗ್ಸ್ ತರ್ತಾ ಇದ್ದ ನೈಜೀರಿಯಾ ಪ್ರಜೆಗಳನ್ನು ಬಂಧಿಸಿದ್ದಾರೆ. ಬಂಧಿತರಿಂದ 21 ಕೋಟಿ ರೂಪಾಯಿ ಮೌಲ್ಯದ 10 ಕೆಜಿ 270 ಗ್ರಾಂ ಎಡಿಎಂಎ ಕ್ರಿಸ್ಟಲ್ ಸೀಸ್ ಮಾಡಿದ್ದಾರೆ. ಹಾವೇರಿಯಲ್ಲಿ ಕಾರ ಹುಣ್ಣಿಮೆ ಸಂಭ್ರಮದಲ್ಲಿ ರಕ್ತದೋಕ್ಲೆ ಹರಿದಿದೆ. ನರೇಗಲ್ ಗ್ರಾಮದಲ್ಲಿ ಹೋರಿ ಸ್ಪರ್ಧೆ ನಡುವೆ ಮಸೀದಿ ಎದುರು ಹಿಂದೂ ಮುಸಲ್ಮಾನರು ಗಲಾಟೆ ಮಾಡಿಕೊಂಡಿದ್ದು 7 ಜನ ಗಾಯಗೊಂಡಿದ್ದಾರೆ. ಚಿಕ್ಕಮಗಳೂರಿನ ಇನಾಮ್ ದತ್ತಾತ್ರೇಯ ಬಾಬಾ ಬುಡನ್ ಸ್ವಾಮಿ ದರ್ಗಾ ಬಳಿಯಲ್ಲಿ ಮತ್ತೊಂದು ವಿವಾದ ಶುರುವಾಗಿದೆ. ಮಾಣಿಕ್ಯಧಾರಕ್ಕೆ ತೆರಳುವ ಮಾರ್ಗದಲ್ಲಿ ಗೋರಿಗಳನ್ನು ನಿರ್ಮಾಣ ಮಾಡಿ ಹಸಿರು ಚಾದರ ಹಾಕಿ ಮುಸ್ಲಿಂ ಸಮುದಾಯದವರು ಮೊಹರಂ ಆಚರಣೆ ಮಾಡಿದ್ದಾರಂತೆ. ಇದನ್ನು ಹಿಂದೂ ಸಂಘಟನೆಗಳು ಖಂಡಿಸಿ ಪ್ರತಿಭಟನೆ ನಡೆಸಿದರು. ಚಾಮರಾಜನಗರದಲ್ಲಿ ನಿಯಂತ್ರಣ ತಪ್ಪಿದ ಕೆಎಸ್ಆರ್ಟಿಸಿ ಬಸ್ ಪಲ್ಟಿಯಾಗಿ 2 ಸಾವಿಗೀಡಾಗಿದ್ದಾರೆ. ಮಧುವನಹಳ್ಳಿ ಬಳಿಯಲ್ಲಿ ಈ ದುರ್ಘಟನೆ ನಡೆದಿದೆ. ಪುಟ್ಟನಂಜಮ್ಮ ಹಾಗೂ ಮಹೇಶ್ ಮೃತ ದುರ್ದೈವಿಗಳು. ರಾಯಚೂರು ಜಿಲ್ಲೆಯ ದೇವದುರ್ಗದಲ್ಲಿ ಅಂತ್ಯವಾಯಿತು ಅನ್ನೋ ಆಲ್ಬಂ ತಂಡದ 3 ಜೀವ ಹೋಗಿದೆ. ಕಟ್ಟಡದಲ್ಲಿ ಆಲ್ಬಂ ಪ್ರಮೋಷನ್ನ ಪೋಸ್ಟರ್ ಅಂಟಿಸುವಾಗ ಮೇಲ್ಛಾವಣಿ ಕುಸಿದು ಬಿದ್ದು 2 ಮೃತಪಟ್ಟಿದ್ದಾರೆ. ಮಹಾರಾಷ್ಟ್ರದ ನರಸಾಪುರ ಗ್ರಾಮದಲ್ಲಿ 3.5 ವರ್ಷದ ಮಗುವನ್ನು ಅತ್ಯಾಚಾರಗೈದು ಹತ್ಯೆ ಮಾಡಿದ್ದ 65 ವರ್ಷದ ಅಪರಾಧಿಗೆ ಪುಣೆಯ ವಿಶೇಷ ನ್ಯಾಯಾಲಯ ಮರಣದಂಡನೆ ವಿಧಿಸಿದೆ. ಘಟನೆ ನಡೆದ 2 ತಿಂಗಳಲ್ಲಿಯೇ ಕೋರ್ಟ್ ಈ ಮಹತ್ವದ ತೀರ್ಪು ನೀಡಿದೆ.
ರಾಜ್ಯಸಭಾ ಸದಸ್ಯರಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಇವತ್ತು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಿದರು. ಸೀಶೆಲ್ಸ್ ದೇಶದ ಪ್ರವಾಸ ಬಳಿಕ ಪ್ರಧಾನಿ ಮೋದಿ ದೆಹಲಿಯತ್ತ ವಾಪಸ್ಸಾಗಿದ್ದಾರೆ. ಸೀಶೆಲ್ಸ್ಗೆ ನನ್ನ ಭೇಟಿ ಫಲಪ್ರದವಾಗಿದೆ, ಎರಡೂ ರಾಷ್ಟ್ರಗಳ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸಿದೆ ಅಂತ ಮೋದಿ ಹೇಳಿಕೊಂಡಿದ್ದಾರೆ. ಅಫ್ಘಾನಿಸ್ತಾನದ ಮೇಲೆ ಪಾಕಿಸ್ತಾನ ರಾತ್ರೋರಾತ್ರಿ ಏರ್ ಸ್ಟ್ರೈಕ್ ನಡೆಸಿದ್ದು ಮಕ್ಕಳು, ವೃದ್ಧರು ಸೇರಿದಂತೆ 35ಕ್ಕೂ ಹೆಚ್ಚು ಮಂದಿ ಸಾವಿಗೀಡಾಗಿದ್ದಾರೆ. ಸುಮಾರು 100ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಅಮೆರಿಕ ಇರಾನ್ ಸಂಘರ್ಷಕ್ಕೆ ತಾತ್ಕಾಲಿಕ ವಿರಾಮ ಬೀಳುವ ಲಕ್ಷಣ ಕಾಣಿಸ್ತಾ ಇದೆ. ಎರಡೂ ರಾಷ್ಟ್ರಗಳು ಸೇನಾ ದಾಳಿಗಳನ್ನು ಸ್ಥಗಿತಗೊಳಿಸಿ ಶಾಂತಿ ಮಾತುಕತೆ ಮುಂದುವರಿಸುವುದಕ್ಕೆ ಒಪ್ಪಿವೆ. ಎಲ್ಲ ಓಕೆ ಆದರೆ ನಾಳೆ ಕತಾರ್ನ ದೋಹಾದಲ್ಲಿ ಶಾಂತಿ ಮಾತುಕತೆ ನಡೆಯಲಿದೆ ಅಂತ ಅಮೆರಿಕ ಅಧ್ಯಕ್ಷ ಟ್ರಂಪ್ ಪೋಸ್ಟ್ ಹಾಕಿದ್ದಾರೆ.